ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ಹಾಲಿನ ದೋಸೆನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ದೋಸೆ ಮಾಡೋದಕ್ಕೆ 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದರಲ್ಲೇ ಅರ್ಧ ಲೋಟ ಹಾಲು, 1/4 ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ. ಮೊದಲಿಗೆ ಅಕ್ಕಿ ಮತ್ತು ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು. ಅದು 2 ಸಲ ಅಥವಾ 3 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಈ ರೆಸಿಪಿನ ನನಗೆ ನನ್ನ ನಾದಿನಿ ಒಬ್ಬರು ಹೇಳಿದರು. ಚಂದ್ರಪಟ್ಟಣ ಕೊಟ್ಟಿದ್ದು ನಮ್ಮ ನಾದಿನಿ ಒಬ್ಬರನ್ನ. ಅವರು ಈ ರೀತಿ ದೋಸೆನ ಮಾಡ್ತಾರಂತೆ. ನಾನು ಇದೇ ಫಸ್ಟ್ ಟೈಮು ಅವ್ರ ಹತ್ರ ಕೇಳಿಕೊಂಡು ಈ ರೀತಿ ದೋಸೆ ಹೇಗಿರುತ್ತೆ, ಹೇಗೆ ಟೇಸ್ಟ್ ಇರುತ್ತೆ ಅಂತ ನೋಡ್ತಾಯಿದ್ದೀನಿ. ನಾನು ಅಕ್ಕಿ ಅವಲಕ್ಕಿನ ತೊಳೆದು ಅದಕ್ಕೆ ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1/4 ಸ್ಪೂನಷ್ಟು ಮಜ್ಜಿಗೆನ ಹಾಕಿ ಹಾಕಿದ್ದೀನಿ. ರಾತ್ರಿಯೇ ನಾನು ಅಕ್ಕಿನ ಈ ರೀತಿ ನೆನೆಸಿ ಇಟ್ಟಿದ್ದೆ. ನೋಡಿ, ಬೆಳಗ್ಗೆ ಎಂದಾಗ ಚೆನ್ನಾಗಿ ನೆನ್ಕೊಂಡಿದ್ದೆ ಅಕ್ಕಿ ಮತ್ತು ಅವಲಕ್ಕಿ. ಇದನ್ನು ರಾತ್ರಿಯೇ ರುಬ್ಬಿ ಇಡೋದಿಲ್ಲ, ಬೆಳಗ್ಗೆ ರುಬ್ಬಿ ಬೆಳಗ್ಗೆ ತಿಂಡಿಗೆ ದೋಸೆನ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ದೋಸೆ ಅಕ್ಕಿನ ನೆನೆಸಿರೋ ಅಕ್ಕಿನ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರೇನು ಸೇರಿಸೋದು ಬೇಡ. ಇವಾಗ ಕರೆಕ್ಟಾಗಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾನ ಸೇರಿಸ್ತಾಯಿದ್ದೀನಿ. ಸ್ಟವ್ ಮೇಲೆ ತವಾನ ಇಟ್ಟಿದ್ದೀನಿ. ತವಾ ಬಿಸಿಯಾಗಿದೆ. ಈಗ ದೋಸೆ ಹಾಕೋಣ. ಈ ದೋಸೆನ ತವಾ ಮೇಲೆ ಹಿಟ್ಟನ್ನು ಹಾಕಿ ಹಾಗೆ ಬಿಡಬೇಕು. ಇದು ಮೃದುವಾಗಿರುವಂಥ ದೋಸೆ ಹಿಟ್ಟನ್ನು ಅರಳಿಸ್ಬಾರ್ದು. ಹೆಂಚ ಮೇಲೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಉದ್ದಿನ ಬೇಳೆನ ನೆನೆಸಿ ಮಾಡೋ ದೋಸೆಗಿಂತ ಈ ಹಾಲು ದೋಸೆ ತುಂಬಾ ಮೃದುವಾಗಿತ್ತು. ನಾವು ಅದರಲ್ಲಿ ಸೆಟ್ ದೋಸೆ ಮಾಡ್ತೀವಲ್ಲ, ಅದಕ್ಕಿಂತ ತುಂಬಾ ಸ್ಮೂತಾಗಿ ಬೆಣ್ಣೆ ಥರ ಅನಿಸ್ತಾಯಿತ್ತು. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ನಾನು ಹಾಲು ದೋಸೆಗೆ ಆಲೂಗಡ್ಡೆ ಪಲ್ಯ, ಕಡಲೆ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿನೂ ಮಾಡಿದ್ದೆ. ಕಡಲೆ ಚಟ್ನಿಗಿಂತ ಕೊಬ್ಬರಿ ಚಟ್ನಿ ಜೊತೆ ತುಂಬ ಟೇಸ್ಟಿಯಾಗಿತ್ತು ಹಾಲು ದೋಸೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಬೆಳಗ್ಗೆ ಟೈಮು ಒಂದೊಂದು ಸಾರಿ ದೋಸೆ ಮಾಡೋದಕ್ಕೆ ಅಕ್ಕಿನ ನೆನೆಸೋದನ್ನ ಮರ್ತೋಗಿರ್ತೀವಲ್ಲ, ಅಂಥ ಟೈಮಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ತಿಂಡಿಗೆ ದೋಸೆನ ಸುಲಭವಾಗಿ ಮಾಡ್ಕೋಬೋದು. ಕೆಲವರು ಮನೇಲಿ ಹಸು ಸಾಕಿರ್ತಾರಲ್ಲ, ಅವ್ರಿಗಂತೂ ತುಂಬಾ ಒಳ್ಳೆಯದಾಗುತ್ತೆ. ಈ ದೋಸೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಲು ಜಾಸ್ತಿ ಇರುತ್ತಲ್ಲ, ಅವರೆಲ್ಲ ಆರಾಮಾಗಿ ಮಾಡ್ಕೋಬೋದು. ಉದ್ದಿನ ಬೇಳೆನ ಉಳಿತಾಯ ಮಾಡಿದಾಗುತ್ತೆ. ನಾನು ಹಾಲು ದೋಸೆನ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಈ ಟೇಸ್ಟ್ ಹೇಗಿದೆ ಅಂತ ನೋಡೋದಕ್ಕೆ ನಾನು ಕಾಯ್ತಾಯಿದ್ದೀನಿ. ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ದೋಸೆನ. ತುಂಬಾ ಮೃದುವಾಗಿದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ತುಂಬಾ ಮೃದುವಾಗಿ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.